ಭಕ್ತಿ ಅಂದರೆ ಏನು? ಭಕ್ತಿ ಹೇಗೆ ಹುಟ್ಟುತ್ತೆ? ಭಕ್ತಿಯ ಮೂಲ ಸ್ವರೂಪ ಏನು? ಒಂದು ಭಕ್ತಿ ಆಗ್ಬೇಕಾದ್ರೆ ಪ್ರೀತಿ, ಶಕ್ತಿ ಮತ್ತು ಪ್ರಜ್ಞೆ ಇವೆಲ್ಲವೂ ಕೂಡ ಒಂದು ಏಕತ್ರಗೊಳಿಸುವಂತಹ ಒಂದು ಸ್ಥಳನೇ ಭಕ್ತಿ ಅಂತ. ದೈನಂದಿನವಾದಂತಹ ಜೀವನದ ಜೊತೆ ಭಕ್ತಿನೂ ಸೇರಿಕೊಂಡ್ರೆ ಆವಾಗ ನಮಗೆ ಅದರಲ್ಲೇ ಮುಕ್ತಿ ಬಂದ್ಬಿಡುತ್ತೆ. ಭಕ್ತಿ ಅಂದರೆ ಏನು? ರಚನೆ ಮಾಡಿದ್ವಿ. ಭಕ್ತಿ ಅಂದರೆ ಏನು? ಭಕ್ತಿ ಹೇಗೆ ಹುಟ್ಟುತ್ತೆ? ಭಕ್ತಿಯ ಮೂಲ ಸ್ವರೂಪ ಏನು? ಇದರ ಮೂಲ ಏನು ಅಂತ ನಾವು ಹುಡುಕ್ಲೇಬೇಕಾಗತ್ತೆ. ಅದಕ್ಕೆ ನಾವು ಆಧ್ಯಾತ್ಮನ ಅನ್ವೇಷಣೆಯಿಂದ ತಿಳಿಬೇಕಾಗುತ್ತದೆ. ಅನ್ವೇಷಣೆ ಮಾಡಿದ್ದನ್ನು ಅನುಭವ ಪಡ್ಕೋಬೇಕಾಗುತ್ತೆ. ಈ ಭಕ್ತಿ ಅನ್ನೋದು ಮೊದಲಿಗೆ ಭಕ್ತಿ ಒಳಗಡೆ ಇರ್ತಕ್ಕಂಥ ರಸ ಮೊದಲು ಏನು ಅಂತ ಹೇಳಿದ್ರೆ ಈ ಪ್ರೀತಿಯ ರಸ. ಈ ಪ್ರೀತಿ ಅನ್ನೋ ಮನೋಭಾವನೆ ಇದೆಯಲ್ಲ, ಅದು ಹುಕ್ಕಲಿಲ್ಲ ಅಂತ ಹೇಳಿದ್ರೆ, ಆ ರಸ ಹುಕ್ಕಲಿಲ್ಲ ಅಂತ ಹೇಳಿದ್ರೆ ಭಕ್ತಿ ಸಂಪೂರ್ಣ ಆಗೋದಿಲ್ಲ. ಮೊದಲಿಗೆ ಈ ಭಕ್ತಿನಲ್ಲಿ ಈ ಪ್ರೀತಿ ಅನ್ನೋ ಮನೋಭಾವನೆ ಹುಟ್ಟಬೇಕು. ಯಾವಾಗ ಪ್ರೀತಿ ಜಾಸ್ತಿ ಆಗುತ್ತೆ ಆವಾಗಷ್ಟೇ ಶಕ್ತಿನೂ ಕೂಡ ಬರುತ್ತೆ. ಶಕ್ತಿ ಒಂದೇ ಸತಿ ಬರಲ್ವಲ್ಲ ನಮಗೆ. ಇದು ನಮ್ಮದು ಅಂತ ಅಂದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತೇ ಇಲ್ಲ, ಶಕ್ತಿ ಬರೋದೇ ಇಲ್ಲ. ಕರೆಕ್ಟ್? ಯಾವಾಗ ಪ್ರೀತಿ ಜಾಸ್ತಿ ಆಗುತ್ತೆ ಆವಾಗ ಶಕ್ತಿನೂ ಬರುತ್ತೆ. ಅಲ್ಲಿಗೆ ಶಕ್ತಿನೂ ಕೂಡ ಇರಬೇಕಾಗತ್ತೆ. ಯಾವಾಗ ಪ್ರೀತಿ ಮತ್ತು ಶಕ್ತಿ ಬರ್ತದೋ ಆವಾಗ ಪ್ರಜ್ಞೆ ಅನ್ನೋದು ಬರುತ್ತೆ. ಸುಮ್ಮನೆ ಒಂದೇ ಸತಿ ನಮಗೆ ಪ್ರಜ್ಞೆ ಬೇಕು, ನಾವು ಇಲ್ಲಿರಬೇಕು ಅಂತ ಅಂದ್ಕೊತೀವಿ. ಈಗ ಭಜನೆ ನಡೀತಾ ಇದೆ, ಮನೇಲಿ ಏನೋ ಆಗ್ತಿದ್ರು ನಾನು ಇಲ್ಲಿರಬೇಕು ಅಂತ ಅಂದ್ಕೊತೀವಿ, ಆದರೆ ಆಗೋದಿಲ್ಲ. ಯಾಕೆಂದರೆ ಮನಸ್ಸಿನಲ್ಲಿ ಹಲವಾರು ಕಳವಳಗಳು, ತುಂಬ ಮನಸ್ಸಿನಲ್ಲಿ ದ್ವಂದ್ವಗಳು ಅದೆಲ್ಲ ಇರ್ತದೆ. ಸೊ ಒಂದು ಭಕ್ತಿ ಆಗಬೇಕು ಅಂತ ಹೇಳಿದ್ರೆ ಆ ಮಟ್ಟದ ಪ್ರಜ್ಞೆ ಇರಬೇಕಾಗುತ್ತೆ ಮನಸ್ಸಿಗೆ. ಇವೆಲ್ಲವೂ ಕೂಡ ಒಂದು ಭಕ್ತಿ ಆಗ್ಬೇಕಾದ್ರೆ ಪ್ರೀತಿ, ಶಕ್ತಿ ಮತ್ತು ಪ್ರಜ್ಞೆ ಇವೆಲ್ಲವೂ ಕೂಡ ಒಂದು ಏಕತ್ರಗೊಳಿಸುವಂತಹ ಒಂದು ಸ್ಥಳನೇ ಭಕ್ತಿ ಅಂತ. ಹಾಗಾಗಿ ನಾನು ಈಗ ನಿಮ್ಮನ್ನು ನೋಡಿದಾಗಲೇ ಅದನ್ನೆಲ್ಲವನ್ನು ಗ್ರಹಿಸಿದೆ. ನನಗೂ ಗೊತ್ತಿರಲಿಲ್ಲ ಭಕ್ತಿಗೆ ಇಷ್ಟು ಇದೆಯಾ. ಒಬ್ಬೊಬ್ಬರಲ್ಲಿ ಒಂದೊಂದು ನೋಡಿದಾಗಲೂ ಕೂಡ ನನಗೆ ಅದರಲ್ಲಿ ಅಷ್ಟು ಪ್ರೇರಣೆ ಆಯಿತು. ಈ ಭಕ್ತಿಗೆ ಮೂಲ ಸ್ಥಾನಗಳೇ ಇವು: ಪ್ರೀತಿ, ಶಕ್ತಿ ಮತ್ತು ಪ್ರಜ್ಞೆ. ಇವಿಲ್ಲ ಅಂತ ಹೇಳಿದ್ರೆ ಭಕ್ತಿ ಬರೋದಿಲ್ಲ. ಭಕ್ತಿ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕ್ರಿಯೆ ಜೊತೆ ಸೇರೋದಿಲ್ಲ, ನಿಮ್ಮ ಜೀವನದ ಜೊತೆ ಸೇರೋದಿಲ್ಲ. ದೈನಂದಿನವಾದಂತಹ ಜೀವನದ ಜೊತೆ ಭಕ್ತಿನೂ ಸೇರಿಕೊಂಡ್ರೆ ಆವಾಗ ನಮಗೆ ಅದರಲ್ಲೇ ಮುಕ್ತಿ ಬಂದ್ಬಿಡುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ನಾವು ಮುಕ್ತಿಗಾಗಿ ಮತ್ತೆ ಹುಟ್ಟಬೇಕಾಗ್ತಾನೇ ಇರುತ್ತೆ. ಈಗ ಆಧ್ಯಾತ್ಮ ಅಂದರೆ ಬಹುತೇಕವಾಗಿ ನಾವೇನು ಅಂದ್ಕೊಂಡಿದ್ದೀವಿ, ದೇವ್ರ ಬಗ್ಗೆ ತಿಳ್ಕೊಂಬಿಡೋದು ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಇಲ್ಲ, ದೇವ್ರ ಬಗ್ಗೆ ತಿಳ್ಕೊಳೋದು ಒಂದು ರೀತಿಯಾಗಿರತಕ್ಕಂಥ ಆಧ್ಯಾತ್ಮ ಅಷ್ಟೇ. ಅದರ ಸಂಪೂರ್ಣತೆಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಅದರ ಅನುಭವವನ್ನು ಪಡಿಬೇಕು, ದೈವಿಕ ಅನುಭವಗಳನ್ನು ಪಡಿಬೇಕು. ನಾವೇ ದೇವರಾಗಬೇಕು ಅನ್ನೋದು ಇನ್ನೊಂದು ವಾದ. ಸೊ ಹಂಗಾಗಿ ನಮಗೆ ಈ ಅನ್ವೇಷಣೆಯ ಜೊತೆ ಅನುಭವಗಳು ಕೂಡಿದ್ರೆ ಅದು ಪ್ರಾಪರ್ ಆಗಿರ್ತಕ್ಕಂಥ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಆಧ್ಯಾತ್ಮ ಅನ್ನೋದು ನಮ್ಮ ಅನುಭವ.